ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತಿನ ಒಂದು ಒಳ್ಳೆ ರೆಸಿಪಿ ಮದುವೆ ಮನೆ ಶೈಲಿಯ ತರಕಾರಿ ಬೇಳೆ ಸಾಂಬಾರು. ನೋಡಿ, ಇದನ್ನು ನಾನು ರುಬ್ಬೋಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿ. ಇದನ್ನು ನಾನು ಹಂಚ್ ಮೇಲೆ ಹಾಕ್ಕೊಂಡು ನೀಟಾಗೆ ರೋಸ್ಟ್ ಮಾಡ್ಕೊತೀನಿ. ಇವಾಗ ಇನ್ನೂ ಸಾಮಗ್ರಿಗಳಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ತೋರಿಸ್ತೀನಿ ಏನೇನು ಮಸಾಲೆ ಪದಾರ್ಥಗಳು ರೆಡಿ ಮಾಡ್ಕೋಬೇಕು ಅಂತ. ಈಗ ಈರುಳ್ಳಿನ ನಾನು ಲೈಟ್ ಬ್ರೌನಲ್ಲಿ ಹುರ್ಕೊಂಡಿದ್ದೀನಿ. ಬನ್ನಿ, ಇವಾಗ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಅದನ್ನು ಸಹ ಲೈಟಾಗೆ ಹುರ್ಕೊಳ್ಳೋಣ. ನೋಡಿ, ಇದು ಹಸಿ ಕೊಬ್ಬರಿ, ಈರುಳ್ಳಿ, ಮೆಂತ್ಯಕಾಳು, ಜೀರಿಗೆ, ಬೆಳ್ಳುಳ್ಳಿ, ಇದನ್ನು ನಾನು ತಟ್ಟೆನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬೋಕ್ಕೆ. ಇದು ಸಹ ಧನಿಯಾ ಕಾಳು ಸಹ ನಾನಿಲ್ಲಿ ಹುರ್ಕೋಬೇಕಾಗತ್ತೆ, ಯಾಕಂದರೆ ಅದು ಕೂಡ ನಾನು ರುಬ್ಬೋದಕ್ಕೆ ರೆಡಿ ಮಾಡಿ ಇಟ್ಕೊತೀನಿ. ನೋಡಿ, ಧನಿಯಾ ಕಾಳು, ಹಾಗೆ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಲೈಟ್ ಫ್ಲೇಮ್ನಲ್ಲೇ ಕೆಂಬಣ್ಣ ಬರೋ ತನಕ ಹುರಿಬೇಕಾಗತ್ತೆ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋತಿದ್ದೀನಿ, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬಿಸಿ ಆಗೋಷ್ಟಷ್ಟೇ. ನೋಡಿ, ಮಸಾಲೆ ಪದಾರ್ಥಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯಕಾಳು, ಧನಿಯಾ, ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಒಂದಿಷ್ಟು ಚಿಕ್ಕ ಗಾತ್ರದ ಹುಣಸೆ ಹಣ್ಣು ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಸಾಂಬಾರ್ಗೆ ಹಾಕ್ಕೊಳ್ಳೋಕ್ಕೆ. ಬನ್ನಿ, ಇವಾಗ ಒಗ್ಗರಣೆಗೆ ಏನು ಬೇಕು ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು 4-5 ಎಸ್ಲು ಕುಟ್ಟಿಡ್ಕೋತಾ ಇದ್ದೀನಿ ನಾನಿಲ್ಲಿ. ಆ ತಟ್ಟೆನಲ್ಲಿ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ದೊಡ್ಡ ತಟ್ಟೆನಲ್ಲಿ ಹೀರೆಕಾಯಿ, ನುಗ್ಗೆಕಾಯಿ, ಬೀನ್ಸು, ಒಂದು ದೊಡ್ಡ ಗಾತ್ರದ 3 ಟೊಮೊಟೊ, ಮೂಲಂಗಿ, ಆಮೇಲೆ ಸಾಂಬಾರು ಸೌತೆಕಾಯಿ, ಇದಿಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ತಂದಾಗಲೇ ಮನೆಗೆ ಫ್ರೆಶ್ ಆಗಿ ತೊಳ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಇವಾಗ ಮತ್ತೆ ಸಾಂಬಾರಿಗೆ ಬೇಕಲ್ಲ, ಹಾಗಾಗಿ ಇನ್ನೊಂದು ಸತಿ ನಾನು ಕ್ಲೀನಾಗೆ ತೊಳ್ಕೊತಿದ್ದೀನಿ. ನೋಡಿ, ಇಲ್ಲಿ ಒಂದೊಂದೇ ಹೀರೆಕಾಯಿ, ನೋಡಿ, ಕುಂಬಳಕಾಯಿ, ಗೆಡ್ಡೆಕೋಸು, ಮೂಲಂಗಿ, ಒಂದು ಚಿಕ್ಕ ಗಾತ್ರದ ಬದನೆಕಾಯಿ. ಬನ್ನಿ, ಇವಾಗ ಬೀನ್ಸ್ನ ನಾನು ಸಣ್ಣ ಪ್ರಮಾಣದಲ್ಲಿ ಕಟ್ ಮಾಡಿ ಇಟ್ಕೋತಿದ್ದೀನಿ. ಈ ರೀತಿ ಮಾಡಿ ಸಾಂಬಾರು ನೀವು ಜಾಸ್ತಿ ತರಕಾರಿ ಹಾಕಿ ಮಸಾಲೆ ಎಲ್ಲ ರುಬ್ಬಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಕಟ್ ಮಾಡ್ಕೊಂಡಿರೋವಂಥ ಎಲ್ಲ ತರಕಾರಿನೂ ತಟ್ಟೆನಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಒಂದು ಬೌಲ್ನಲ್ಲಿ ಬೇಳೆ ಇಟ್ಕೊಂಡಿದ್ದೀನಿ, ಒಂದು ಬೌಲಲ್ಲಿ 3 ದೊಡ್ಡ ಟೊಮೊಟೊ. ಮತ್ತು ಈಗ ಬನ್ನಿ, ಇವಾಗ ಜಾರ್ಗೆ ನಾನು ಎಲ್ಲ ಮಸಾಲೆ ಪದಾರ್ಥಗಳನ್ನು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಹಂಚಲ್ಲಿ, ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ನಾನು ಕಪ್ಪಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಆಮೇಲೆ ತರಕಾರಿ ಬಿಸಿ ಮಾಡೋ ಟೈಮ್ನಲ್ಲಿ ನೀರಿಗೆ ಹಾಕಿ ಆವಾಗ ಹಾಕ್ಕೊತೀನಿ. ಬನ್ನಿ, ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ನೀಟಾಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿ ಅರ್ಧ ಗೆಡ್ಡೆ ಹಾಕ್ಕೊಂಡಿದ್ದೀನಿ. ಒಂದು ಟೀ ಲೋಟದಷ್ಟು ನೀರು ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ನಾವು ರುಬ್ಬಿಟ್ಕೊಂಡ್ಬಿಟ್ರೆ ನಮ್ಮ ಅರ್ಧ ಕೆಲಸ ಮುಗೀತು ಅಂತಾನೆ. ನೋಡಿ, ರೆಡಿಯಾಗಿದೆ. ಈಗ ಒಂದು ಸ್ಟವ್ ಮೇಲೆ ಪಾತ್ರೆನಿಟ್ಟು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಏನು ತರಕಾರಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದೊಂದೇ ಹಾಕೋತಾ ಇದ್ದೀನಿ. ನೋಡಿ, ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ, ಹೀರೆಕಾಯಿ, ಸಾಂಬಾರು ಸೌತೆಕಾಯಿ, ಇದನ್ನೆಲ್ಲ ನಾನು ಹಾಕೋತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಹೆಂಗೆ ಮಾಡ್ತೀನಿ ಕ್ಲೀನಾಗಿ ನೋಡ್ಕೊಳ್ಳಿ. ಬರ್ದಲ್ಲೇ ಇರೋರು ಈ ಥರ ಟ್ರೈ ಮಾಡಿ, ತುಂಬ ಸೂಪರಾಗಿರುತ್ತೆ ಈ ಸಾಂಬಾರು. ಮೂಲಂಗಿ, 1 ಮೂಲಂಗಿ ತೊಗೊಂಡಿದ್ದೀನಿ. ನಮಗೆ 2 ಟೈಮಿಗೆ ಸಾಕು ವೀಕ್ಷಕರೇ, ಹಾಗಾಗಿ ಇಷ್ಟು ತರಕಾರಿನೇ ಜಾಸ್ತಿ ಆಗೋಯ್ತು ನನಗೆ. ಈಗ ಬೀನ್ಸು
ಒಂದು 100 ಗ್ರಾಮಷ್ಟು ಬೀನ್ಸನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಎಲ್ಲ ತರಕಾರಿ ಹಾಕಿದ್ರೇ ಬೇಳೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೋಡಿ. ಕುಂಬಳಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾಯ್ತು. ಇವಾಗ ನಾನು ಹೀರೆಕಾಯಿ, ಎಲ್ಲ ತರಕಾರಿನೂ ನಾನಿವಾಗ ಸೇರಿಸಿದ್ದೀನಿ. ಬದನೆಕಾಯಿನೂ ಒಂದು ಬದನೆಕಾಯಿ ಹಾಕ್ಕೊಂಡೆ ನೋಡಿ. ಅರಿಶಿನ ಪೌಡರ್ನ ಕ್ಲೀನಾಗಿ ತರಕಾರಿಗೆ ಮಿಕ್ಸ್ ಆಗೋ ಥರ ನಾನು ಹಾಕೋತಾ ಇದ್ದೀನಿ. ಎಲ್ಲ ತರಕಾರಿಗೂ ಸ್ಪ್ರೆಡ್ ಆಗೋ ಥರ ಅರಿಶಿನ, ಉಪ್ಪು, 1-2 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಇಲ್ಲಿ ಸೇರಿಸ್ಕೊಂಬಿಡೋಣ. ಎಲ್ಲನೂ ನೀಟಾಗಿ ನೀರಲ್ಲಿ ತರಕಾರಿನಲ್ಲಿ ಮಿಕ್ಸ್ ಆಗುತ್ತಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನೋಡಿ, ಹುಣಸೆ ಹುಳಿ ರಸನ ನಾನಿಲ್ಲಿ ತರಕಾರಿ ಜೊತೆನೇ ಹಾಕೋತಾ ಇದ್ದೀನಿ. ಇದನ್ನು ಮೊದಲೇ ನೆನೆಸಿಟ್ಟಿದೆ. ಇವಾಗ ಎಲ್ಲನೂ ಕ್ಲೀನಾಗೆ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡೆ. ಈಗ ಸಾಂಬಾರು ಪೌಡರು ನೋಡಿ, ಒಂದು ಅರ್ಧ ಸೌಟು ಸಾಂಬಾರು ಪೌಡರ್ನ ಎಲ್ಲನ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸೌಟದು, 2 ಸ್ಪೂನ್ ಅಂತಲೇ ಅಂದ್ಕೊಳ್ಳಿ ಸಾಂಬಾರು ಪೌಡರು. ಮಿಕ್ಸ್ ಮಾಡಿ ಇಟ್ಕೊಂಡು ಆ ಕಡೆ ತರಕಾರಿ ಬೇಯ್ತಿರಲಿ. ಇವಾಗ ನಾನು ಕುಕ್ಕರ್ಗೆ 2 ಲೋಟ ನೀರು ಹಾಕ್ಕೊಂಡು ಬೇಳೆ ತೊಳೆದು ಕ್ಲೀನಾಗೆ ತೊಗರಿ ಬೇಳೆನ ಇಲ್ಲಿ ನಾನು 1 ಬೌಲಷ್ಟು ಹಾಕೋತಾ ಇದ್ದೀನಿ ನೋಡಿ, ಚಿಕ್ಕ ಬೌಲು. ಇವಾಗ ನೋಡಿ, ದೊಡ್ಡ ಗಾತ್ರದ ಟೊಮೊಟೊ 3 ಟೊಮೊಟೊನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸಾಕು, ಇಷ್ಟು ಹಾಕ್ಕೊಂಡ್ರೆ ಇದರಲ್ಲೂ 1-2 ಗ್ಲಾಸಸ್ ನೀರಿರುತ್ತೆ. ಎಕ್ಸ್ಟ್ರಾ ನೀರು ಟೊಮೊಟೊ ಬೆಂದ ಮೇಲೆ ಆಗುತ್ತೆ, ಮತ್ತು ತರಕಾರಿನೂ ಅಷ್ಟೇ ನೀರು ಬಿಡುತ್ತೆ. ಇದು 2 ಟೈಮ್ಗೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. 1 ಚಿಟಿಕೆಯಷ್ಟು ಅರಿಶಿನ, ಒಂಚೂರು ಎಣ್ಣೆ, ಒಂಚೂರು ಧನಿಯಾ ಪೌಡರ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಒಂದು 2-3 ವಿಷಲ್ ಹೊಡೆಯೋ ತನಕ ಬಿಟ್ಟು ಆಮೇಲೆ ನಾವು ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಕ್ಲೀನಾಗೆ ಟೊಮೊಟೊ ತೊಗರಿಬೇಳೆ ಬೆಂದಿದೆ. ಬನ್ನಿ, ಇದನ್ನು ನಾವಿವಾಗ ಬಸ್ಕೊಂಡು ಇಟ್ಕೊಂಡು ಸ್ಮ್ಯಾಶ್ ಮಾಡೋಣ ಕ್ಲೀನಾಗಿ. ನೋಡಿ, ನೀರನ್ನು ಮತ್ತೊಂದು ತಪ್ಪಲೆನಲ್ಲಿ ಕ್ಲೀನಾಗೆ ನಾನು ಹಾಕ್ಕೊಂಡು ಇಟ್ಕೊಂಡು ಒಂದು ಕೋಲ್ ತಗೊಂಡು ನೋಡಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡೋ ಕೋಲಲ್ಲಿ ಕ್ಲೀನಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಆ ಪಾತ್ರೆಯಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ನಲ್ಲ, ಅದನ್ನು ಸಹ ಇಲ್ಲಿ ಕುಕ್ಕರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ಇದಕ್ಕೇನೆ ನಾನು ಇವಾಗ ಏನು ಮಾಡ್ತೀನಿ, ತರಕಾರಿ ಬೇಯಕ್ಕೆ ಇಟ್ಟಿದ್ನಲ್ವಾ ನೋಡಿ, ನೀಟಾಗಿ ಬೆಂದಿದೆ. ಇನ್ನು ಸ್ವಲ್ಪ ಬೇಯಬೇಕು, ಒಂದು 30% ಅಷ್ಟು ಬೇಯಬೇಕು. ಇದಕ್ಕೆ ನಾವು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಪಾತ್ರೆನಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ. ಕುಕ್ಕರ್ಗಿಂತ ಚೆನ್ನಾಗಿ ಬೆಂದಿರುತ್ತೆ, ಮತ್ತು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನೇನು ಕುಕ್ಕರ್ನ ಇದು ಕ್ಲೋಸ್ ಮಾಡಿಬಿಟ್ಟು ಮತ್ತೊಂದು ವಿಷಲ್ ಓಡಿಸಲ್ಲ, ಇದರಲ್ಲೇ ಚೆನ್ನಾಗಿ ಬೇಯಲಿ. ಇವಾಗ ಬನ್ನಿ, ನಾನು ಒಗ್ಗರಣೆನ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆನ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಅಂತ ಸಿಡಿಯೋ ತನಕ, ಬ್ರೌನ್ ಕಲರ್ ಬರೋ ತನಕ ಕಾದು ಇದನ್ನು ತೆಗೆದು ಸಾಂಬಾರೊಳಗಡೆ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಸಾಂಬಾರು ಆಲ್ರೆಡಿ ಕುದಿ ಬರ್ತಾ ಇದೆ. ಅದೇ ಸಾಂಬಾರನ್ನ ಒಂಚೂರು ಬಾಣಲಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸಾಂಬಾರು ಜೊತೆ. ನೋಡಿ, ಆಲ್ರೆಡಿ ಸಾಂಬಾರು ಕ್ಲೀನಾಗಿ ರೆಡಿ ಆಗಿಬಿಟ್ಟಿದೆ. ಇನ್ನೇನು ಸರ್ವ್ ಮಾಡೋದಷ್ಟೇ ಬಾಕಿ. ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ನೋಡಿ, ಕುದಿ ಬರ್ತಾ ಇದೆ, ಸಾಂಬಾರು ರೆಡಿಯಾಗಿದೆ. ಈ ಥರ ಮಾಡಿ ನೋಡಿ. ಎಲ್ಲ ತರಕಾರಿನೂ ಮಿಕ್ಸ್ ಆಗಿದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನುಗ್ಗೆಕಾಯಿ ಅಂತೂ ಹೇಳೋದೇ ಬೇಡ, ಎಲ್ರಿಗೂ ಗೊತ್ತಿರುತ್ತೆ. ಇದರಲ್ಲಿ ಹೇರಳವಾಗಿ ಕ್ಯಾಲ್ಶಿಯಂ ಇರುತ್ತೆ, ಖನಿಜಾಂಶ ತುಂಬಾ ಇರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಬನ್ನಿ, ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಬೇಳೆ ಸಾಂಬಾರು, ತರಕಾರಿ ಬೇಳೆ ಸಾಂಬಾರು, ಮದುವೆ ಮನೆ ಸ್ಟೈಲಿಂದು. ಇದೇ ಥರ ಮಾಡೋದು ಮದುವೆ ಮನೆಗಳಲ್ಲಿ. ನೋಡಿ,
ಅದ್ರಿಗಿಂತ ಟೇಸ್ಟಾಗೇ ಇದೆ ಇವತ್ತು ನಾನು ಮಾಡಿರೋ ಸಾಂಬಾರು. ನೀವು ಟ್ರೈ ಮಾಡಿ, ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಅದ್ರ ಜೊತೆ ರೈಸ್ ಕಾಂಬಿನೇಷನ್. ಸಾಂಬಾರಿಗೆ ಅನ್ನನೇ ಯಾವಾಗಲೂ ಟೇಸ್ಟ್ ಇರುತ್ತೆ ನೋಡಿ. ಈ ಬೇಳೆ ತರಕಾರಿ ಸಾಂಬಾರಿಗೆ ರೈಸು ತುಂಬಾ ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಬೇಕಿದ್ರೆ ಇಡ್ಲಿನೂ ಸಹ ಇದ್ರ ಜೊತೆ ನಾವು ಮಾಡ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಮದುವೆ ಮನೆ ಶೈಲಿಯ ತರಕಾರಿ ಸಾಂಬಾರು.